ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಮಂಡಿಸಿದ ಅಸ್ಸಾಂ ಸರ್ಕಾರ. ಸಂಹಿತೆ ಹೊಂದಲಿರುವ ದೇಶದ 3ನೇ ರಾಜ್ಯವಾಗಲಿದೆ ಅಸ್ಸಾಂ. ಮದುವೆ, ವಿಚ್ಛೇದನ, ಆಸ್ತಿ ಅಸ್ಸಾಂನಲ್ಲಿ ಇನ್ನು ಮುಂದೆ ಎಲ್ಲದಕ್ಕೂ ಎಲ್ಲರಿಗೂ ಒಂದೇ ಕಾನೂನು. ಸ್ನೇಹಿತರೆ, ಅಸ್ಸಾಂನಲ್ಲಿ ಸತತ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಲು ಹೊರಟಿದೆ. ನಿನ್ನೆ ಅಸ್ಸಾಂ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನ ಮಂಡನೆ ಕೂಡ ಮಾಡಲಾಗಿದೆ. ಅಸ್ಸಾಂನಲ್ಲಿ ಹಿಮಾಂತ ಬಿಸ್ವಾ ಸರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ 3/2 ಬಹುಮತವನ್ನ ಹೊಂದಿರುವ ಕಾರಣ ಈ ಮಸೂದೆಗೆ ಯಾವುದೇ ಅಡೆತಡೆ ಇರೋದಿಲ್ಲ. ಈ ಮೂಲಕ ಅಸ್ಸಾಂ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಹೊಂದಿರುವಂತಹ 3ನೇ ರಾಜ್ಯವಾಗಲಿಕ್ಕಿದೆ. ಉತ್ತರಾಖಂಡ ಮತ್ತು ಗುಜರಾತ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಈಗಾಗಲೇ ಜಾರಿಯಲ್ಲಿದೆ. ಗೋವಾದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಈ ಸಂಹಿತೆ ಜಾರಿಯಲ್ಲಿದೆ. ಏನಿದು ಏಕರೂಪ ನಾಗರಿಕ ಸಂಹಿತೆ? ಯಾವೆಲ್ಲ ಕಾನೂನುಗಳು ಇದರಲ್ಲಿ ಇರುತ್ತೆ? ಮದುವೆ, ಆಸ್ತಿ, ವಿಚ್ಛೇದನದ ವಿಚಾರದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನನ್ನ ಜಾರಿ ಮಾಡುವುದೇ ಏಕರೂಪ ನಾಗರಿಕ ಸಂಹಿತೆ. ಅಸ್ಸಾಂನಲ್ಲಿ ಮಂಡನೆಯಾಗಿರುವಂತಹ ಮಸೂದೆಯಲ್ಲಿ ಏನೇನಿದೆ ಅಂತ ನೋಡೋಣ. ಮದುವೆಯಾಗಲು ಸ್ತ್ರೀಗೆ ಕನಿಷ್ಠ 18, ಪುರುಷನಿಗೆ 21 ವರ್ಷ ವಯಸ್ಸು ಆಗಿರಲೇಬೇಕು ಅನ್ನುವಂತಹ ಕಡ್ಡಾಯ ನಿಯಮ. ಮದುವೆ ಮತ್ತು ವಿಚ್ಛೇದನದ ನೋಂದಣಿ 60 ದಿನದ ಒಳಗೆ ಆಗಲೇಬೇಕು. ಆಗದೇ ಇದ್ರೆ 10,000 ರೂಪಾಯಿ ದಂಡ. ನಕಲಿ ದಾಖಲೆಗಳನ್ನು ಒದಗಿಸಿದರೆ 3 ತಿಂಗಳ ಜೈಲು ಅಥವಾ 25,000 ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸುವಂತಹ ಅವಕಾಶ. ದ್ವಿಪತ್ನಿತ್ವ ಅಥವಾ ಬಹುಪತ್ನಿತ್ವ ಪಾಲಿಸುವವರಿಗೆ 7 ವರ್ಷಗಳ ಜೈಲು ಶಿಕ್ಷೆ. ಲಿವ್ ಇನ್ ರಿಲೇಶನ್ಶಿಪ್ ಅಂದರೆ ಮದುವೆಯಾಗದೆ ಸಹಜೀವನ ನಡೆಸುವವರಿಗೆ ನೋಂದಣಿ ಕಡ್ಡಾಯ. ನೋಂದಣಿ ಮಾಡಿಕೊಳ್ಳದೇ ಇದ್ದರೆ 3 ತಿಂಗಳ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ. ನೋಂದಣಿ ವೇಳೆ ವೈವಾಹಿಕ ಸಂಬಂಧ ಅಥವಾ ಇತರ ಯಾವುದೇ ಮಾಹಿತಿಗಳನ್ನ ಮುಚ್ಚಿಟ್ಟರೆ 3 ತಿಂಗಳು ಜೈಲು ಮತ್ತು 25,000 ರೂಪಾಯಿ ದಂಡ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಜನಿಸಿದ ಯಾವುದೇ ಮಗು ಕಾನೂನುಬದ್ಧವೆಂದು ಪರಿಗಣನೆ. ಅಂತಹ ಮಕ್ಕಳ ಜನನಕ್ಕೆ ಕಾನೂನಿನ ಅಡಿಯಲ್ಲಿ ಮಾನ್ಯತೆ ಮತ್ತು ರಕ್ಷಣೆಗೆ ಅರ್ಹರಾಗಿರ್ತಾರೆ. ಅಕ್ರಮವಾಗಿ ವಿಚ್ಛೇದನ ಪಡೆಯುವವರಿಗೆ 3 ವರ್ಷಗಳ ಜೈಲು ಶಿಕ್ಷೆ. ಉತ್ತರಾಖಂಡ ಮತ್ತು ಗುಜರಾತ್ನಲ್ಲಿ ಇರುವಂತೆ ಅಸ್ಸಾಂನಲ್ಲೂ ಕೂಡ ಸಾಂವಿಧಾನಿಕ ಸ್ವಾಯತ್ತತೆಯನ್ನ ಹೊಂದಿರುವಂತಹ ಪರಿಶಿಷ್ಟ ಪಂಗಡ ಸಮುದಾಯವನ್ನ ಈ ಕಾನೂನಿನಿಂದ ಹೊರಗಿಡಲಾಗಿದೆ. ಒಂದು ದೇಶ ಒಂದು ಕಾನೂನು ರೂಪುಗೊಳ್ಳಬೇಕು ಅನ್ನುವಂತಹ ಕೂಗು ದೇಶದಾದ್ಯಂತ ಕೇಳಿ ಬರ್ತಾ ಇದೆ. ಇಂತಹ ಸಮಯದಲ್ಲಿ ಬಿಜೆಪಿ ಪಕ್ಷ ತಾನು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಒಂದೊಂದಾಗಿ ಈ ಕಾನೂನನ್ನ ಜಾರಿ ಮಾಡ್ತಾ ಬರ್ತಾ ಇದೆ. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಕೂಡ ಏಕರೂಪ ನಾಗರಿಕ ಸಂಹಿತೆಯ ಕರಡು ಮಸೂದೆಯನ್ನ ರಚಿಸಲು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ 6 ಜನರ ಸಮಿತಿಯನ್ನು ರಚನೆ ಮಾಡಿದೆ. ರಾಜಸ್ಥಾನದಲ್ಲೂ UCC ಜಾರಿ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ.